ನಿವೃತ್ತಿ ಆಗೋಕ್ಕೆ 4 ತಿಂಗಳಿದೆ. ಆದರೆ ಈಗ ಸ್ವಯಂ ನಿವೃತ್ತಿಗೆ ಮುಂದಾಗ್ತಾ ಇದ್ದಾರೆ. ಅಂದರೆ VRS ತೆಗೆದುಕೊಳ್ಳೋಕೆ ಈಗ ಮುಂದಾಗ್ತಾ ಇದ್ದಾರೆ. ಈ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸೊ DGP ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆನೆ ಆರೋಪ ಬೆನ್ನಲ್ಲೇ ಈಗ ಸ್ವಯಂ ನಿವೃತ್ತಿಗೆ DGP ಮುಂದಾದ್ರ. ನಿವೃತ್ತಿಗೂ 4 ತಿಂಗಳಲ್ಲಿ ಇದೆ. VRSಗೆ ನಿರ್ಧಾರವನ್ನ ಮಾಡಿದಾರಂತೆ. ಅಮಾನತ್ತು ಮುನ್ನವೇ ಸ್ವಯಂ ನಿವೃತ್ತಿಗೆ ಚಿಂತನೆಯನ್ನ ಮಾಡ್ತಾ ಇರುವಂಥದ್ದು. ಇವತ್ತೇ VRSಗೆ ಅರ್ಜಿಯನ್ನ ಸಲ್ಲಿಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. DGP ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆನೆ ಈಗ ಅವರು ಸ್ವಯಂ ನಿವೃತ್ತಿಗೆ ಮುಂದಾಗ್ತಾ ಇದ್ದಾರಂತೆ. ಇನ್ನು 4 ತಿಂಗಳು ಇತ್ತು ಅವರಿಗೆ. ಈಗ ಅದಕ್ಕಿಂತಲೂ ಮುಂಚಿತವಾಗಿ ಕಾರಣ ಕಠಿಣವಾಗಿರುವಂಥ ಕ್ರಮವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ ಈಗ. ಸೊ ಅಮಾನತು ಮಾಡ್ಬೋದು. ಅಮಾನತು ಮಾಡೋಕ್ಕಿಂತ ಮುಂಚಿತವಾಗಿ ನಾನೇ ನಿವೃತ್ತಿ ತೊಗೊಂಡ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದನ್ನು ಕಾಣಿಸ್ತಾ ಇದ್ದಾರೆ ಅನ್ನೋದು. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕ್ರೈಮ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನು ಡೀಟೇಲ್ ಸಿಗ್ತಾ ಇದೆ ಸ್ವಯಂ ನಿವೃತ್ತಿಯ ವಿಚಾರದಲ್ಲಿ? ಅರುಣ್, DGP ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋ ವೈರಲ್ ಆದ ಬಳಿಕ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ರಾಮಚಂದ್ರ ರಾವ್ ಅವರು ಕೈ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈಗ ಅವರ ಸರ್ವಿಸ್ ಕೇವಲ 4 ತಿಂಗಳ ಅವಧಿ ಅಷ್ಟೇ ಇದೆ. 4 ತಿಂಗಳ ಅವಧಿ ಬಳಿಕ ಅವರು ನಿವೃತ್ತಿ ಆಗಬೇಕು. ಹಾಗಾಗಿ ಈ ಒಂದು ಕಾನೂನು ಕ್ರಮ ನನ್ನ ಮೇಲೆ ಕೈಗೊಳ್ಳೋದಕ್ಕಿಂತ ಮುಂಚೆ ತಾನೇ ನಿವೃತ್ತಿಯನ್ನು ಅಂದರೆ VRS ಅನ್ನು ತೆಗೆದುಕೊಳ್ಳಲಿಕ್ಕೆ ಈಗ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಸರ್ಕಾರ ಈ ಒಂದು ಅಂದರೆ ಯೂನಿಫಾರ್ಮ್ ಹಾಕ್ಕೊಂಡಿದ್ದಂಥ ಸಂದರ್ಭದಲ್ಲೇ ತಾನು ಕೂತಂಥ ಕಚೇರಿಯ ಸೀಟ್ನಲ್ಲೇ ಮಹಿಳೆ ಜೊತೆ ಅನುಚಿತವಾಗಿ ವರ್ತನೆ ಮಾಡಿರುವಂಥ ವಿಡಿಯೋ ಏನಿದೆ ಅದು ವೈರಲ್ ಆಗ್ತಿದ್ದಂತೆ ಸರ್ಕಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರುವಂಥ ಕಾರಣಕ್ಕಾಗಿ ಸರ್ಕಾರದ ಕಠಿಣ ಕ್ರಮಕ್ಕೆ ಮುಂಚಿತವಾಗಿ ತಾವೇ VRS ಅಪ್ಲೈ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ VRS ಅಪ್ಲೈ ಮಾಡಲಿಕ್ಕೆ ರಾಮಚಂದ್ರ ರಾವ್ ಅವರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ.